ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುಧಾಸ್ ಕ್ರಿಯೇಷನ್ಗೆ ಸ್ವಾಗತ. ನೀವು ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮರಿದಿರ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿಬಿಡಿ. ನಾವಿವಾಗ A1 ಟ್ರಾವೆಲ್ಸಲ್ಲಿ ಬ್ಯಾಂಗ್ಳೂರ್ ಟು ವೆಲಂಗಣಿಗೆ ಹೋಗಿ ನಮ್ಮ ಫ್ಯಾಮಿಲಿ ಜೊತೆ. ನೀವೇ ನೋಡಿದ್ರಲ್ಲ ಎಷ್ಟು ಎಕ್ಸೈಟಿಂಗ್ ಆಗಿದ್ದಾರೆ ಅಂತ. ಇದೇ ನಾವು ಫಸ್ಟ್ ಟೈಮ್ 11 ಮೆಂಬರ್ಸ್ ನಮ್ಮ ಫ್ಯಾಮಿಲಿ ಜೊತೆ ಬ್ಯಾಂಗ್ಳೂರ್ ಟು ವೆಲಂಗಣಿಗೆ ಹೋಗ್ತಾ ಇದ್ದೀವಿ. ನಾವು ಆಯ್ಕೆ ಮಾಡಿರೋ ಟ್ರಾವೆಲ್ಸ್ ಬಂದ್ಬಿಟ್ಟು A1 ಟ್ರಾವೆಲ್ಸ್. 8 ಸೆಮಿ ಸ್ಲೀಪರ್ ಮತ್ತು 4 ಫುಲ್ ಸ್ಲೀಪರ್ ಬುಕ್ ಮಾಡಿದ್ವಿ. ಸೆಮಿ ಸ್ಲೀಪರ್ಗೆ ನಮಗೆ 850 ಕಾಸ್ಟ್ ಆಯಿತು, ಫುಲ್ ಸ್ಲೀಪರ್ಗೆ 1300 ಆಯಿತು. ಬಸ್ಸೆಲ್ಲ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ, ಸೀಟ್ ಎಲ್ಲ ಫುಲ್ ನೀಟಾಗಿದೆ. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಬ್ಯಾಂಗ್ಳೂರ್ ಟು ವೆಲಂಗಣಿ. ಈಗಾಗಲೇ ಎಲ್ಲರೂ ಬಸ್ ಬರೋಕ್ಕಿಂತ ಮುಂಚೆನೇ ಎಲ್ಲ ತಿಂದಿದ್ರು. ನಾವು ಹೋಗಿರೋ ಬಸ್ಸಲ್ಲಿ ಯಾವ ಸೀಟಲ್ಲಿ ಯಾರೂ ಇದ್ದಿಲ್ಲ, ನಾವೇ ಫಸ್ಟ್ ಆಗಿದ್ವಿ. ಮೆಜೆಸ್ಟಿಕ್ಕಿಂದ ರಾಜಾಜಿನಗರವರೆಗೂ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಕರೆಕ್ಟಾಗಿ ತಮಿಳ್ನಾಡು ಬಾರ್ಡರಲ್ಲಿ ಸ್ವಲ್ಪ ಟೀ ಕೊಡಿದ್ವಿ, ಮತ್ತೆ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ ಬೆಳಗ್ಗೆ 5:52 ಆಗಿದೆ. ಗುಡ್ ಮಾರ್ನಿಂಗ್. ಈಗ ಇಲ್ಲಿಂದ 50 ಕಿಲೋಮೀಟರ್ಸ್ ಇದೆ ವೆಲಂಗಣಿಗೆ. ನಾನಂತೂ ಆಲ್ಮೋಸ್ಟ್ ಎದ್ದೇ ಇದೆ. ಎಲ್ಲ ಟ್ರಾವೆಲ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದೆ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಗಲೇ ಮಲಗಿದ್ರು. ಈ ಗ್ರೀನರಿ ಎಲ್ಲ ನೋಡೋಕ್ಕೆ ಸೂಪರ್ ಆಗಿದೆಯಲ್ವಾ. ಬೆಳಗ್ಗೆ ಆಗ್ತಾ ಒಬ್ಬೊಬ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎದ್ದೋಡಿದ್ರು. ಇಲ್ಲಿಂದ 8 ಕಿಲೋಮೀಟರ್ಸ್ ಇದೆ ವೆಲಂಗಣಿಗೆ. ನಾವು ಇಲ್ಲಿ ಬರೋಷ್ಟೊಳಗೆ 7:20 ಆಗಿತ್ತು, ರೀಚ್ ಆಗೋಷ್ಟೊಳಗೆ 7:30 ಆಗುತ್ತೆ. ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ರಿ. ನಾವಿವಾಗ ರೂಮ್ ಬುಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಾವು ಚರ್ಚ್ ರೂಮೇ ಬುಕ್ ಮಾಡ್ತೇವೆ, ಯಾಕಂದರೆ ಆಫರ್ಟೇಬಲ್ ಪ್ರೈಸಲ್ಲಿ ಸಿಗುತ್ತೆ. ಇಲ್ಲಿ ತುಂಬ ಜನ ಇದ್ದಾರೆ. ನಮಗೆ ರೂಮ್ ಸಿಕ್ಕಿದ್ದು ಅಸಿಸಿ ಕ್ವಾರ್ಟರ್ಸಲ್ಲಿ 3rd ಬ್ಲಾಕ್. ಸದ್ಯ ರೂಮ್ಗೆ ಚೆಕ್ ಇನ್ ಆದ್ರಿ. ಈಗ ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ರೂಮ್ ಎಲ್ಲ ಫುಲ್ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ. 3 ಬೆಡ್ ಕೊಟ್ಟಿದ್ದಾರೆ, 3 ಬೆಡ್ಶೀಟ್ ಕೊಟ್ಟಿದ್ದಾರೆ, ಮತ್ತು ಪಿಲೋಸ್ 3 ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಪ್ಲಗ್ ಪಾಯಿಂಟ್ 2 ಕೊಟ್ಟಿದ್ದಾರೆ. ಇಲ್ಲಿರೋ ಬಿಸಿಲಿಗೆ ಫ್ಯಾನ್ಗೆ ಸೆಟ್ ಆಗ್ತಾ ಇಲ್ಲ, ಫುಲ್ ಕಮ್ಮಿ ಇದೆ ಸ್ಪೀಡು. ಫ್ಯಾನ್ ಇಲ್ಲದೆ ಹೋದ್ರೂ 3 ವಿಂಡೋಸ್ ಇದೆ, ಅದರಿಂದ ತನ್ನ ಗಾಳಿ ಬರುತ್ತೆ. ನೋಡಿ ಬೆಡ್ಶೀಟು 3 ಇದೆ. ಲೈಟ್ ಬ್ಲೂ ಬೆಡ್ಶೀಟ್ ನಾವು ಎತ್ಕೊಂಡು ಹೋಗಿದ್ವಿ. ನೋಡಿ 1, 2, 3 ಇದೆ. ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ. ಅಲ್ಲೊಂದು ಪಾಪು ಇದೆಯಲ್ವಾ, ಆ ಪಾಪು ಕೂದಲು ಕೊಡೋಕ್ಕಂತಾನೆ ಬಂದಿರೋದು ವೆಲಂಗಣಿಗೆ. ಒಂದು ವುಡನ್ ಚೇರ್ ಕೊಟ್ಟಿದ್ದಾರೆ. ಇಲ್ಲಿ 3 ಶೆಲ್ಫ್ ಇದೆ. ಅಲ್ಲಿ ಕೆಳಗಡೆ ಸ್ಲೀಪರ್ಸ್ ಎಲ್ಲ ಬಿಟ್ಟಿದ್ರಿ, ಮೇಲೆ ಬ್ಯಾಗ್ ಎಲ್ಲ ಹಾಕಿದ್ರಿ. ವಾಟರ್ ಫೆಸಿಲಿಟೀಸ್ ವಿಷಯಕ್ಕೆ ಬಂದರೆ ಸೂಪರ್. 24 hours ನೀರು ಬರ್ತಾರೆ ಇರುತ್ತೆ, ಆದರೆ ಸ್ವಲ್ಪ ಸಾಲ್ಟಿ ಇದೆ, ಬಟ್ ಓಕೆ. ಟಾಯ್ಲೆಟ್ ವಿಷಯಕ್ಕೆ ಬಂದರೆ ಓಕೆ, ಎಲ್ಲ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ. ಒಂದು ಬೊಕೆಟು 2 ಮಗ್ ಇಕ್ಕಿದ್ದಾರೆ. ಮತ್ತು ವೆಸ್ಟರ್ನ್ ಟಾಯ್ಲೆಟ್ ಇದೆ. ಟ್ಯಾಪ್ 2 ಇದೆ, ಒಂದು ಟ್ಯಾಪಲ್ಲಿ ಸ್ಲೋಗ್ ಬರುತ್ತೆ. ಓಕೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ 10 ಜನ ಹೋಗ್ಬಿಟ್ಟು ವೆಸಲ್ಸು, ರೇಷನ್ ಐಟಮ್ ಎಲ್ಲ ಇಸ್ಕೊಂಬರಕ್ಕೆ ಹೋಗಿದ್ರು. ಅದು ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ಇದೇನು ವಿಡಿಯೋ ಮಾಡಿಲ್ಲ, ಕಟ್ ಆದ್ಮೇಲೆ ವಿಡಿಯೋ ಮಾಡಿದ್ದೀವಿ. ನಮಗೆ ರೂಮ್ ಸಿಕ್ಕಿದ್ದು 3rd ಫ್ಲೋರಲ್ಲಿ, ಆದರೆ ಕಿಚನ್ ಇದ್ದಿದ್ದು 1st ಫ್ಲೋರಲ್ಲಿ. ನಮ್ಗೆ ಎತ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕೋಗೋಯ್ತು. ಅದಕ್ಕೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಐಟಮ್ ಎತ್ಕೊಂಡೋದ್ರು. ದೊಡ್ಡ ಪಾತ್ರೆ 3 ತೊಗೊಂಡಿದ್ರಿ. ನಮಗೆ 1500 ಆಯಿತು. 1 ಪ್ಲೇಟು ಮತ್ತು 2 ಸೌಟು, 1 ಕುಕ್ಕರ್ ಮತ್ತು ಹಾಲಿನ ಪಾತ್ರೆ. ಇಷ್ಟೆಲ್ಲ ಐಟಮ್ ಎತ್ಕೊಂಡು ಗ್ರೌಂಡ್ ಫ್ಲೋರ್ಗೆ ಹೋಗ್ಬೇಕು ಕುಕ್ ಮಾಡೋಕ್ಕೆ. ನೀವೇ ನೋಡ್ತಾ ಇದ್ದೀರಲ್ವ, ಒಬ್ಬೊಬ್ರು ಒಂದೊಂದು ಸ್ಟೈಲಲ್ಲಿ ಹೋಗ್ತಾ ಇದ್ದಾರೆ. ಇದೇ ಕಿಚನ್ನು. ಈ ಕಿಚನಲ್ಲಿ 1 ಅವರ್ಗೆ 150 ಚಾರ್ಜ್ ಮಾಡ್ತಾ ಇದ್ದಾರೆ ಕುಕ್ ಮಾಡೋದಕ್ಕೆ. ನಾವು 3 ಜನ ಮಕ್ಕಳಿಗೂ ಕೂಡ ಖಾರ ಪೊಂಗಲ್ ತಿನ್ನಿಸಿದ್ರಿ. ಇವಾಗ ಟೈಮ್ ಬಂದು 8:48. ನಾವು ತೆಂದಿರೋ ಪಾತ್ರೆಗಳೆಲ್ಲ ನಮ್ಮ ಸಿಸ್ಟರ್ ಕ್ಲೀನಾಗಿ ಸೋಪ್ ಹಾಕಿ ತೊಳಿತಾ ಇದ್ದಾಳೆ. ಪಾತ್ರೆ ಎಲ್ಲ ತೊಳೆದ್ಮೇಲೆ ಚಿಕನ್ ತೊಳಿತಾ ಇದ್ದೀವಿ ಕ್ಲೀನಾಗಿ. 2 to 3 ಟೈಮ್ಸ್ ತೊಳಿತಾ ಇದ್ದೀವಿ. ಇದು ಫುಲ್ಲು ಏನು ಮಸಾಲ ಎಲ್ಲ ಪೌಡರ್ ಹಾಕಿ ಮಾಡ್ತಾ ಇರೋದು, ಏನು ನಾವು ರುಬ್ತಾ ಇಲ್ಲ.
ಒಂದು ಕಡೆ ಸಿಸ್ಟರ್ ಇನ್ಲು ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದ್ವಿ. ಬೇಳೆ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದಾರೆ. ಬೇಳೆ ಟೊಮೊಟೊ ಎಲ್ಲ 2 to 3 ಟೈಮ್ಸ್ ವಾಶ್ ಮಾಡಿದ್ದಾರೆ. ಅದನ್ನು 4 ಪೀಸಸ್ ಕಟ್ ಮಾಡಿ 10 ಹಸಿಮೆಣಸಿನ್ಕಾಯಿ ಮತ್ತು 1 ಹಿಡಿಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಮತ್ತು ಅರಿಶಿಣ, ಇನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಈರುಳ್ಳಿ ಮತ್ತು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 3 ವಿಷಲ್ಗೆ ಕುದಿಸೋಣ. ಇಲ್ಲಿ ನಮ್ಮತ್ತೆ ಚಿಕನ್ ಗ್ರೇವಿ ರೆಡಿ ಮಾಡ್ತಾ ಇದ್ದಾರೆ. ಮಕ್ಕಳಂತೂ ರೂಮಲ್ಲಿ ಇರ್ತಾನೆ ಇದ್ದಿಲ್ಲ, ಮೇಲೆ ಕೆಳಗಡೆ ಓಡಾಡ್ತಾನೆ ಇದ್ರು. ಈಗ 3 ವಿಸಿಲ್ ಬಂದಾಗಿದೆ. ನಮ್ಮ ಹತ್ರ ಟೊಮೊಟೊ ಮಸಿಯೋದಿದ್ದಿಲ್ಲ, ಅದಕ್ಕೆ ನಮ್ಮತ್ತೆ ಸೌಟಲ್ಲೇ ಒಂದು ಸೈಡ್ ಚಿಕನ್ ಗ್ರೇವಿ ಆಗ್ತಾ ಇದೆ. ಇನ್ನು ಅನ್ನಕ್ಕೆ ಇಕ್ಕಿಲ್ಲ, ಚಿಕನ್ ಗ್ರೇವಿ ಆದ್ಮೇಲೆ ಇಕ್ಬೇಕು. ಈಗ ಚಿಕನ್ ಗ್ರೇವಿ ವಿಡಿಯೋ ಮಾಡ್ಕೊಂಡ್ ಬರೋಷ್ಟೊತ್ತಿಗೆ ಸಾಂಬಾರು ಒಗ್ಗರಣೆ ಹಾಕ್ಬಿಟ್ಟಿದ್ರು. ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು, ಒಣಗಿನ ಮೆಣಸಿನ್ಕಾಯಿ, ಅನ್ನಕ್ಕೆ ನೀರಿಕ್ಕಿದ್ದಾರೆ. ಫೋನಲ್ಲಿ ಚಾರ್ಜ್ ತುಂಬ ಕಮ್ಮಿ ಇದೆ, ಸಾರಿ ವಿಡಿಯೋ ಎಲ್ಲ ಎತ್ತಕ್ಕಾಗಲಿಲ್ಲ. ಆಲ್ಮೋಸ್ಟ್ ಎಲ್ಲ ತಿನ್ಬಿಟ್ಟಿದ್ರು, ಆದ್ರೂ ಸ್ವಲ್ಪ ವಿಡಿಯೋ ಎತ್ತಿದ್ದೀನಿ. ಎಲ್ಲರೂ ತಿಂದಾದ್ಮೇಲೆ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ನಾನು ಊಟ ಮಾಡಿ ಪಾಪುಗೂ ತಿನ್ನಿಸಿ. ನಮ್ಮ ಸಿಸ್ಟರ್ ಪಾಪುಗೆ 5 months ಆಗಿತ್ತು. ಪಾಪುಗೆ ಕೂದಲು ಕೊಡೋಣ ಅಂತ ಇಲ್ಲಿ ಬಂದಿದ್ರಿ. ಪಾಪುಗೆಲ್ಲ ಕೂದಲು ಕೊಟ್ಟಾದ್ಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಚರ್ಚಿಗೆ ಹೋಗ್ತಾ ಇದ್ದೀವಿ. ನೀವು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಇವಾಗ ಕರೆಕ್ಟಾಗಿ 8 o'clock. ತುಂಬ ಶೆಕೆ ಇದೆ. ನಾವು ಇವಾಗ ಮೈನ್ ಚರ್ಚಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೇರಿ ಮಾತಾ, ಆರೋಗ್ಯ ಮಾತಾ ಆಗಿ ದರ್ಶನ ಕೊಡ್ತಾ ಇರ್ತಾರೆ. ಕನ್ನಡ ಮಾಸ್ ಸ್ಟಾರ್ಟ್ ಆಗೋದು ಬೆಳಗ್ಗೆ 6:30ಇಂದ. ಸಂಡೇ ಹೊತ್ತು 9:30 ಇರುತ್ತೆ ಕನ್ನಡ ಮಾಸು. ನೋಡಿದ್ರಲ್ವಾ ನೀವು ಎಷ್ಟು ಚೆನ್ನಾಗಿದ್ದಾರೆ ಅಂತ. ಇವತ್ತಿನ ಡೇ 1 ಕಂಪ್ಲೀಟ್ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದಿರ ಬೆಲ್ ಬಟನ್ ಪ್ರೆಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.